ಆರೋಗ್ಯ ನೋಡ್ಕೋಬೇಕನ್ನೋದು ಇದಕ್ಕೇನೆ ಕಪ್ಪಲು ಕೊಡ್ದಾಕ್ಬಿಡ್ತೀನಿ. ನೆಟ್ಟಗೆ ಆರೋಗ್ಯ ನೋಡ್ಕೊ. ಎದೆ ನೋವು ಅಂತ ಬಿದ್ದಿದ್ರೆ ಏನ್ ಮಾಡ್ಬೇಕಾಗಿರೋದು? ನಾವು ಡಾಕ್ಟರ್ ಹೇಳಿದ್ ನೋಡಿ ಒಂದಿನ ಫುಲ್ ನಾನು ನಿಶಾ ಟ್ರಿಪ್ ಹೋಗ್ತಾ ಇದಾರೆ. ಲಕ್ಕಿಯಲ್ಲಿ ಏನ್ ಮಾಡ್ತಾ ಇದ್ದಾನೆ ಅವನೇ ಎತ್ಕ ಬಂದ. ಈಗ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಅವನು ಎತ್ಕೋತೀನಿ. ಅವನ ಮನೆ ಅಲ್ಲಿ ನೋಡ್ ಬಾಯಿಲಿ ಬೊವ್ವ 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 ಬರೀ ಇಲ್ಲಿ ಮಾತ್ರ ಇಟ್ಕೋಬೇಕು. ಅಲ್ಲಿ ನೋಡು, ಎಲ್ರಿಗೂ ಹಾಯ್ ಮಾಡು, ಹೇಗಿದ್ಯಾ ಹೇಳು ಎಲ್ಲ ಕೇಳ್ತಾ ಇದ್ದಾರೆ. ಲಕ್ಕಿ ಹೇಗಿದ್ದಾನೆ, ಲಕ್ಕಿ ಹೇಗಿದ್ದಾನೆ ಅಂತ. ನಾವು ಆಯ್ತು ಹೋಗು ಆಯಿತು. ಸೊ ನಾವು ಉಡುಪಿಗೆ ಹೋಗಿದ್ವಿ ಆ್ಯಕ್ಚುಲಿ ಒಂದು 3 days ಬ್ಯಾಕು. ಅದಕ್ಕೂ ಮುಂಚೆನೇ ಆಗಿದ್ದು ಅವನಿಗೆ. ನಾನಿಲ್ಲಿದ್ದಾಗ ಅವ್ನಿಗೆ ಆಗಿದ್ದ ದಿನವೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೆ. ಇವಾಗ ಆ ಥರ ನಡೀತಾ ಇದ್ದಾನೆ. ಸೊ ನೀವು ನೋಡಿರ್ತೀರ ಬ್ಲಾಗ್, ಲಾಸ್ಟ್ ಬ್ಲಾಗಲ್ಲಿ ನಾನು ತೋರಿಸಿದ್ದೆ ಈ ಥರ ಲಕ್ಕಿಗೆ ಏಟಾಗಿದೆ ಅಂತ. ಅಣ್ಣ ಎಷ್ಟು ದಿನ ಆಯ್ತಣ್ಣ ಆಗಿ? ಒಂದು 4-5 ದಿನ ಆಗಿಲ್ವಾ? 4-5 ದಿನ ಆಯಿತು. ನಾವು ಉಡುಪಿಗೆ ಹೊರಟ್ವಿ. ಅವತ್ತು ಇನ್ನೂ ಅವನು ಒಂದು ಸ್ವಲ್ಪ ರಿಕವರಿ ಆಗಿರಲಿಲ್ಲ, ನೀಟಾಗಿ ಕಾಲೇ ಇಡ್ತಾ ಇರಲಿಲ್ಲ, ಆ್ಯಕ್ಟಿವ್ ಆಗಿ ಇರಲಿಲ್ಲ, ಏನೂ ತಿಂತಾ ಇರಲಿಲ್ಲ. ನಾವು ಬೇರೆ ಅಲ್ಲಿ ಅರ್ಜೆಂಟ್ ಇತ್ತು ಅಂದ್ಬಿಟ್ಟು ಉಡುಪಿಗೆ ಹೋಗ್ಬೇಕಿತ್ತು. ಆಮೇಲೆ ವಿನೋದ ಮತ್ತು ಮುತ್ತಣ್ಣಂಗೆ ಹೇಳಿದ್ದೆ ಕರ್ಕೊಂಡೋಗಿ ಬೇರೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಂತ ಅಂದ್ಬಿಟ್ಟು. ಫಸ್ಟು ತೋರಿಸಿದ ಹಾಸ್ಪಿಟಲ್ಗೆ 2 ಸಲ ಕರ್ಕೊಂಡು ಹೋಗಿದ್ವಿ. ಅವರು ಒಂದು ಸ್ವಲ್ಪ ಬ್ಯಾಕ್ ಸೈಡ್ ಅವನಿಗೆ ತುಂಬ ಸಿವಿಯರಾಗೆ ಆಗಿದೆ. ವಾಟರ್ ಸ್ವಿಮ್ಮಿಂಗ್ ಎಕ್ಸಸೈಸ್ ಎಲ್ಲ ನೀಟಾಗಿ ಮಾಡಿಸಿ, ಯಾವುದೇ ಮೆಡಿಕೇಶನ್ಸಲ್ಲಿ ವರ್ಕ್ ಆಗಲ್ಲ ಅಂತ ಹೇಳಿದರು. ತುಂಬ ಮೆಜರಾಗೆ ಆಗಿದೆ ಅವನಿಗೆ ಅಂತ. ಸೊ ಇವಾಗ ನೆಕ್ಸ್ಟು ಸರಿ ಆಯಿತು, ಇನ್ನೊಂದು ಕಡೆ ಫಿಸಿಯೋಥೆರಪಿ ಮಾಡಿಸೋಣ, ನೋಡೋಣ ಏನಾದರೂ ಆಗುತ್ತಾ ಅವ್ನ ಕಾಲಿಗೆ ಅಂತ ಅಂದ್ಬಿಟ್ಟು ಫಿಸಿಯೋಥೆರಪಿ ಹಾಸ್ಪಿಟಲ್ಗೆ ಹೋದ್ವಿ. ಅವಾಗ ಅವರು ಕೂಡ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು. ಸೊ ಸ್ಕ್ಯಾನಿಂಗ್ದು ನಾನು ಇಲ್ಲೆಲ್ಲ ಅಟ್ಯಾಚ್ ಮಾಡ್ತೀನಿ. ಸೊ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಅವನಿಗೆ ಅದೇ 3 days ಎಕ್ಸ್ರೇ ಮಾಡಿದ್ಮೇಲೆ ಡಾಕ್ಟರ್ ಹೇಳಿದ್ದಾರೆ ಹಿಂದೆಗಡೆ ಸ್ಪೈನ್ ಏನಿದೆ ಅದು ಮೇಜರ್ ಆಗೇ ಅವನಿಗೆ ಡ್ಯಾಮೇಜ್ ಆಗಿದೆ. ಹಾಗಾಗಿ ಅವನಿಗೆ ಬ್ಯಾಕ್ ಸೈಡ್ ಏನು ಸ್ವಾಧೀನ ಇಲ್ಲ. ಅವನಿಗೆ ಸೆನ್ಸ್ ಆಗ್ತಾ ಇಲ್ಲ, ನಡಿಬೇಕು ಅನ್ನೋದೆಲ್ಲ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಅವನೇ ಟಾಯ್ಲೆಟ್ಗೂ ಹೋಗೋಕೆ ಆಗ್ತಾ ಇರಲಿಲ್ಲ ಪಾಪ ಅವನಿಗೆ. ಫುಲ್ ಅದು ಒಳಗಡೆನೆ ಸ್ಟೋರೇಜ್ ಆಗಿಬಿಟ್ಟಿತ್ತು. ಅವ್ರು ಡಾಕ್ಟ್ರು ಅದೇ ಹೇಳಿದ್ರು, ನೀವು 3 days 4 days ಒನ್ಸ್ ಬಂದು ನೀವು ಕ್ಲೀನ್ ಮಾಡಿಸ್ಬೇಕು, ಇಲ್ಲಾಂತಂದ್ರೆ ಹಂಗೆ ಅದು ಒಳಗಡೆನೆ ಸ್ಟೋರ್ ಆಗುತ್ತೆ, ಅವ್ನಿಗೆ ಕಷ್ಟ ಆಗುತ್ತೆ ಹೋಗೋಕ್ಕೆ. ಸಿನ್ಸ್ ಅದು ಹಿಂದೆಗಡೆ ಸೆನ್ಸ್ ಇಲ್ಲದೆ ಇರೋದ್ರಿಂದ ಅವನಾಗವನೇ ಏನೂ ಮಾಡ್ಕೊಳಕ್ಕಾಗಲ್ಲ ಅಂತ. ಸೊ ಆ ಹಾಸ್ಪಿಟಲ್ಗೆ ಹೋಗಿ ಬಂದಮೇಲೆ ಇಂಜೆಕ್ಷನ್ ಎಲ್ಲ ಕೊಟ್ಮೇಲೆ ನಾವು ಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ನಡೀತಾ ಇದ್ದಾನೆ ಇವಾಗ. ನಾವು ಡಾಕ್ಟರ್ ಹೇಳಿದ್ ನೋಡಿ ಒಂದಿನ ಫುಲ್ ನಾನು ನಿಶಾ ನಿಖಿಲ್ ಅವರೆಲ್ಲ ಬೇಜಾರು ಮಾಡ್ಕೊಂಡ್ವಿ, ಹಿಂಗಾಗುತ್ತಲ್ಲ ಲಕ್ಕಿಗೆ ಅಂತ ಅಂದ್ಬಿಟ್ಟು. ಬಟ್ ನಿಖಿಲ್ ಅವ್ರು ಹೇಳ್ತಾ ಇದ್ರು ನೋಡಿ ಅದು ನಡೀತಾ ಇದ್ದಾನೆ ಒಂದು ಸ್ವಲ್ಪ. ಫಸ್ಟ್ ಇಷ್ಟು ನಡೀತಾ ಇರಲಿಲ್ಲ, ಲೆಫ್ಟ್ ಲೆಗ್ ಅಂತೂ ಎಳೀತಾ ಇದ್ದ, ಫುಲ್ಲು ಎತ್ತೇ ಆಗ್ತಾ ಇರಲಿಲ್ಲ. ಆಮೇಲೆ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು 3 days ಒನ್ಸ್ ಇನ್ನೊಂದು ಇಂಜೆಕ್ಷನ್ ಹಾಕ್ಸ್ತಾ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಇದೆಲ್ಲ ಶಿರಪ್ ಕೊಟ್ಟಿದ್ದಾರೆ, ಇದು ಅದು ಮತ್ತು ಹೊಸಿ ಇಂಜೆಕ್ಷನ್ಸ್ಗಳು ಕೊಡಿಸಿಲ್ಲ. ಅವ್ನಿಗೆ ಹೆಂಗೆ ನೋಡ್ತಾರೆ ನೋಡಿ ನಿಮ್ಮನ್ನ. ಸೊ ಈಸ್ ಫೀಲಿಂಗ್ ಬೆಟರ್ ರೈಟ್ ನಾವು. ಪರವಾಗಿಲ್ಲ, ಈಗ ಒಂದು ಸ್ವಲ್ಪ ಸುಧಾರಿಸ್ಕೊಂಡಿದ್ದಾನೆ. ಹಿಂಗೆ ಸುಧಾರಿಸ್ಕೊಂಡ್ಬಿಟ್ರೆ ಸಾಕು. ಸೊ ಎಲ್ಲರೂ ಕೇಳ್ತಾ ಇದ್ರಿ ಲಕ್ಕಿ ಹೇಗಿದ್ದಾನೆ ಅಂತ. ಸೊ ಈಸ್ ಡೂಯಿಂಗ್ ಫೈನ್. ಅವನ ರಿಕವರಿಗೆ ವಿ ಪ್ರೇಯಿಂಗ್ ಎಟ್. ಸೊ ನೋಡೋಣ ಎಷ್ಟು ಬೇಗ ರಿಕವರಿ ಆಗ್ತಾನೆ ಅಂತ. ಇವಾಗ ನಮ್ಮ ಮನೆಯಲ್ಲಿ ತಿಂಡಿ ಟೊಮೆಟೊ ಬಾತ್. ಮತ್ತು ಸೇ ಹಾಯ್, ನಿದ್ದೆ ಮಾಡ್ತಾ ಇದೆ ಅಷ್ಟೇ. ಗುಂಡ ಹಾಯ್ ಮಾಡಲಿ. ಲಕ್ಕಿ ಇವಾಗ ಒಂದು ಸ್ವಲ್ಪ ಊಟ ಮಾಡ್ತಾ ಇದ್ದಾನೆ. ಊಟ ತಿಂತಾನೇ ಇರಲಿಲ್ಲ, ಇವಾಗ ಸ್ವಲ್ಪ ತಿಂತಾವನೆ. ಕಾಳು ಮತ್ತು ಇದು ಚಿಕನ್ ಗ್ರೇವಿ, ಹಾಲು ಒಂದು ಸ್ವಲ್ಪ ಎಲ್ಲ ಕುಡಿತಾ ಇದ್ದಾನೆ. ಅವನಿಗೆ ಫ್ರ್ಯಾಕ್ಚರ್ ಆಗಿರೋದು ಈ ಕಾಲು. ಸ್ಪೈನ್ ಅಂದರೆ ಇಲ್ಲಿ ಬೆನ್ನ ಹತ್ರ ಬರೋದು ನಿಕ್ಕಿ. ಅದು ಅವನಿಗೆ ಅದೇ ಒಂದು ಸ್ವಲ್ಪ ಅದಾಗಿದೆ. ಅದು ಮುರಿದೋಗಿದ್ರೆ ಅವನು ಎದೊಳಕ್ಕೆ ಆಗಲ್ಲ. ಸ್ವಲ್ಪ ಡಿಸ್ಲೊಕೇಟ್ ಥರ ಆಗಿದೆ ಅವನಿಗೆ. ಸೊ ಹಾಗಾಗಿ ಅದರಿಂದ ಈ ಕಾಲು ಸ್ವಾಧೀನ ಹೋಗಿರೋದು ಒಂದು ಸ್ವಲ್ಪ. ಆಯ್ತಾಯ್ತು ತಿನ್ನಪ್ಪ. ಅವನದು ರಿಪೋರ್ಟ್ಸ್ ಎಲ್ಲ ಎಲ್ಲಣ್ಣ? ಹಾಂ ಗೊತ್ತಿಲ್ಲ ಯಾರು ಹಾಕಿರೋದು ಊಟ ಅವನಿಗೆ. ನಾನು ಅಡುಗೆ ಮಾಡ್ತಾ ಇದ್ದೆ, ಅದರೊಳಗೆ ಒಂಚೂರು ಟಾನಿಕ್ ಹಾಕಿನಿಕ್ಕಿ. ಅಣ್ಣ ಅಲ್ಲೇ ಐತೆ, ತಗೊಂಬಾ ಟಾನಿಕ್ ಬಾಟಲ್ಸು. ನೋಡಿ ಒಂದು ಮೆಡಿಸನ್ಸು. ಫಸ್ಟು ಅನಿಶಾ ರವೀಂದ್ರ, ಹೌ ಆರ್ ಯು? ವೆಲ್ಕಮ್ ಬ್ಯಾಕ್. ಎಕ್ಸಾಮ್ ಎಲ್ಲ ಮುಗೀತು, ಆರಾಮಾಗಿ ನಿಶಾ ರವೀಂದ್ರ ಇನ್ ಮನೆಯಿಂದ ಗೈಸ್ ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾರೆ. ಹೇಳಿದ್ರಲ್ವಾ ಬ್ಲಾಗಲ್ಲಿ, ಗೈಸ್ ನನಗೆ ಎಕ್ಸಾಮ್ ಇದೆ, ಅಲ್ಲಿವರೆಗೂ ಸ್ವಲ್ಪ ನೀವು ಇದು ಮಾಡಬೇಕು, ಆಮೇಲೆ ನಾವು ವಿಡಿಯೋಸು ಬ್ಯಾಕ್ ಟು ಬ್ಯಾಕ್ ಬರುತ್ತೆ ಅಂತ.
ಹೇಳಿಲ್ವಾ? ಹಂಗೆ ಮೊಡವೆ ಒಂದು ಹೋದ್ರೆ ಒಂದು ಬರುತ್ತೆ ನಿಶಾ ರವೀಂದ್ರಗೆ. ನನಗೂ ಅಷ್ಟೇ ಗೈಸ್, ನೋಡಿ ಜಾಸ್ತಿ ಆಗ್ಬಿಟ್ಟಿದೆ, ಏನಂತಾನೆ ಗೊತ್ತಾಗ್ತಾಯಿಲ್ಲ ನಮಗೆ. ಇವರು ಟ್ರಿಪ್ ಹೋಗ್ತಾ ಇದ್ದಾರೆ. ಎಲ್ಲಿಗೋ? ಒನ್ ಡೇ ಟ್ರಿಪ್. ಎಲ್ಲಿಗೆ? ಹಂಪಿ. ಇದು ನಿಮ್ದು ಯಾ ಜೀವನ ಪಾವನ. ಓಕೆ. ನಮ್ಮ ಅಣ್ಣ ಟ್ರಿಪ್ಗೆ ಹೋಗ್ತವನೆ ಅಂದ್ರೆ ಅದು ನಮ್ಮನ್ನ ಬಿಟ್ಟು. ಎಲ್ಲಿಗೆ ಹೋಗ್ತಿದ್ದೀರಾ? HD ಕೋಟೆ. ಟ್ರಿಪ್ ಪ್ಲಾನ್ ಹೋಗ್ತಾರೆ ಈಗ. ಲಕ್ಕಿಯಲ್ಲಿ ಏನು ಮಾಡ್ತಾ ಇದ್ದಾನೆ ಅವನೇ ಎತ್ಕ ಬಂದ ನೋಡಿ ಗೈಸ್. ಅದೇನು ನೋಡ್ತಾನೆ ಅಂತ ಗೊತ್ತಿಲ್ಲ. ಎಷ್ಟೊತ್ತಿಂದ ಕೂತವನೆ ಮಂಗಳಮ್ಮ? ಹಾಂ, ಏನು ನೋಡ್ತಾ ಇದೆಯಾ ಲಕ್ಕಿ? ಅಲ್ಲಿ ಯಾವ ನಾಯಿಗಳು ಬೊಗಳ್ತಾ ಇದ್ವಂತೆ. ಮೇ ಬಿ ಅವೇ ಕಚ್ಚಿರ್ಬೋದಾ, ಅದಕ್ಕೆ ನೋಡ್ತಾವನ ಕುತ್ಕೊಂಡು ಮಂಗಳಮ್ಮ. ಹಾಂ, ನೋಡ್ತಾವನೆ. ನಿನ್ಗೆ ಯಾರು ಬೊಟ್ಟಿಟ್ಟಿರೋರು? ನೀನು ಹುಡ್ಗಿನ? ನೀನು ಹುಡ್ಗ ತಾನೆ? ನೀನು ಬೊಟ್ಟಿಟ್ಕೋತಾರೆ ಹಿಂಗೆ ಹುಡುಗರು. ಹಾಂ ಹಾಂ, ಒಂದು ಲಂಗ ಹಾಕ್ಬಿಡ್ಬೇಕು, ಒಂದು ಫ್ರಾಕ್ ಹಾಕ್ಬಿಡ್ಬೇಕು. ಲಕ್ಕಿ ಲಕ್ಕಿ ಮಹಾರಾಜ್ ನೋಡ್ತಾವನೆ. ಅವನ ಕಣ್ಣೇ ಚಂದ, ಚೆನ್ನಾಗೈತೆ ಅವನ ಕಣ್ಣು. ವಾಟ್ ಆರ್ ಯು ಡೂಯಿಂಗ್ ಬಂಗಾರಿ? ಲಕ್ಕಿ ಸಾಮಿ ನಾನು ಸಾಧನೆ ಮಾಡಕ್ಕೆ ಹೊರಟಿದ್ದಾಳೆ. ಏನೆಂದು ನಿಮಗೆ ಗೊತ್ತಾಗಿದೆಯೇ? ಗೊತ್ತಾಗಿದ್ರೆ ಕಮೆಂಟ್ ಮಾಡಿ. ಅರ್ಧ ಗಂಟೆಲಿ ಮುಗಿಸ್ತಾ ಇರು, ಸೀರೆ ಕುಚ್ಚಾಕ್ತೀನಿ ಅಂದ್ಬಿಟ್ಟು ನನ್ನ ಹತ್ರ ದಾರ, ಇದು ಪಿನ್ನು ಎಲ್ಲ ತರ್ಸ್ಕೊಂಡವಳೆ. ಸೂಜಿ. ಹಾಂ, ಅದೇನು ಮಾಡ್ದೆ ಅವಾಗ ತಳಿ ತೋರಿಸ್ತೀನಿ ರೀ ಗೈಸ್ ನಿಮಗೆ. ಎಷ್ಟು ಟ್ಯಾಲೆಂಟೆಡ್, ನಾನು ಇಲ್ಲಿ ಟ್ಯಾಲೆಂಟೆಡ್, ಎಲ್ಲಾನು ಮಾಡ್ತೀನಿ. ಯೂಟ್ಯೂಬ್ ನೋಡ್ಬಿಟ್ಟು ನಾನು ಇವಾಗ ನೋಡಿದೆ ಯಾವ ಥರ ಮಾಡೋದು ಅಂತ. ಈಸಿ ಅಪ್ಪ, ನನಗೆ ಗೊತ್ತಿಲ್ಲ, ಕಷ್ಟ ಅನ್ನಿಸ್ತು ನನಗೆ. ಇಲ್ಲಿ ಹಿಂಗೆಂಗೋ ಅವರು ರಟ್ಟಲ್ಲಿ ಮಾಡೋರೆ, ಇವಳು ರಟ್ಟು ಟೈಮ್ ಕನ್ಸ್ಯೂಮಿಂಗು. ಈ ಥರ ಒಂದೇ ಸಲ ಸುತ್ಕೊಬಿಟ್ರೆ ದೊಡ್ಡದಾಗಿ ಅದನ್ನ ಕಟ್ ಮಾಡಿ ಅದನ್ನ ಸೂಜಿಗೆ ಹಾಕಿ ಅಷ್ಟು ಆಗಲ್ಲ ನಿಶಾ. ಆಯ್ತದ, ನಿನ್ ಕೈಲಿ ಆಯ್ತದೆ. ಅಷ್ಟೊಂದು ಇಲ್ಲ ಇಲ್ಲ ಇಲ್ಲ, ನಿನ್ ಕೈಲಾಗುತ್ತೆ. ನಂಗೆ ಈ ಟ್ಯಾಲೆಂಟ್ ಎಲ್ಲ ಇಲ್ಲ. ಅದು ಮಧುಶ್ರೀ ಅವ್ರ ಹತ್ರ ಮಾತ್ರ ಈ ತರ ಟ್ಯಾಲೆಂಟ್ ಇರೋದು. ನೋಡಿ, ಮಲ್ಟಿ ಟಾಸ್ಕರ್. ಸದ್ಯ ನಾನು 2 ಕಲರ್ ತರ್ಲಿಲ್ಲ ಕಣಪ್ಪ. ಯಾಕೆ ನೀವು ಹಿಂಗ ಆಗ್ತಿದ್ದೀರಾ ಅಂತ ಕೇಳಿದ್ರೆ, ನನಗೆ ತುಂಬಾ ದಿನದಿಂದ ಇತ್ತು ಕುಚ್ಚಾಕ್ಬೇಕು ಯಾವ್ದಕ್ಕಾದ್ರು ಅಂತ, ಗೊತ್ತಿತ್ತು ಹೆಂಗ ಹಾಕೋದು ಅಂತ. ಬಟ್ ಇವಾಗ ನಂದೇ ಸೀರೆ ಇತ್ತಲ್ಲ, ಒಂದ್ಸಲ ಟ್ರಯಲ್ ಮಾಡೋಣ. ಅದು ನಾಳೆ ಹಾಕೋಬೇಕು ಆ ಸೀರೆ. ಇವಾಗ ಸೀರೆನ ಎಲ್ಲೋ ಕಳಿಸ್ಬೇಕು. ಆ ಎಲ್ಲ ಇದ್ರಲ್ಲೂ ಇದನ್ನೊಂದು ಮಾಡೋಣ ಅಂತ. 7:15 ಗೈಸ್. ಅಲ್ಲಲ್ಲ, ಟೈಮ್ ಇವಾಗ ಇಲ್ಲ 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 7 ಗಂಟೆ. ನೀವು ಹೇಳಿರೋದು ಅರ್ಧ ಗಂಟೆ ಅಂತ. ಹಾ ಸರಿ ಆಯ್ತು, ನೋಡ್ತೀನಿ. ಮಂಗಳಮ್ಮನ ನೋಡ್ತಾರೆ. ಮಂಗಳಮ್ಮ ಅಲ್ಲಿ ಸೊಪ್ಪು, ತರಕಾರಿ, ಕಾಳು ಎಲ್ಲ ಬಿಡ್ಸಿಂಗ್, ಇಲ್ಲಿ ದಾರ ಕಟ್ಟಿಂಗ್. ಎಂತ ಅಪಘಾತ ಕೊಟ್ಟಿದ್ಲು ಅಂದರೆ, ನಾನು ಇದನ್ನೆಲ್ಲ ತರಕ್ಕೆ ಹೋಗಿದ್ದೆ, ಹಾಗೆ ಐಬ್ರೋ ಮಾಡ್ಸಕ್ಕೆ ಹೋಗಿದ್ದೆ. ಅದು ಒಂದು 10 ನಿಮಿಷ ಮುಂಚೆ ಗೋಬಿ ತಗೋಬಾ ಅಂತ ಕಾಲ್ ಮಾಡೋಳೆ. ನಾನು ಮನೆಗೆ ಬರ್ತಾ ಅಲ್ಲಿ ಯಾವುದೋ ಒಂದು ನಾನು ಅಲ್ಲೆಲ್ಲೂ ತಿಂದಿರಲಿಲ್ಲ, ಟೇಸ್ಟ್ ನೋಡೋಣ ಚೆನ್ನಾಗಿದ್ರೆ ಇವ್ಳಿಗೂ ತರೋಣ ಅಂತ ನಿಲ್ಲಿಸ್ದೆ. ಆರ್ಡರ್ ಮಾಡಿದೆ, ಕೈಗೂ ಕೊಟ್ಟರು. ಒಂದು ತುತ್ತು ಹಾಕಿದೆ. ಫೋನ್ ಮಾಡಿದ್ಲು, ಎದೆ ನೋಯ್ತೈತೆ ಅಂತ ಅಂದ್ಲು. ನಾನೆಲ್ಲ ಪ್ರ್ಯಾಂಕ್ ಇಲ್ಲ ಸುಮ್ಮನೇನೋ ಅಂತವಳೆ ಅಂದ್ಕೊಂಡು, ನಿಂಗೆ ಮಾಡಿಸ್ತೀನಿ ಪ್ರ್ಯಾಂಕ್ನ, ಸುಮ್ಮನೆ ಅಂತವಳೆ ಅಂದ್ಕೊಂಡು ಸುಮ್ಮನೆ ಹೇಳ್ಬೇಡ ಅಂದೆ. ಆ ಥರ ಯಾವತ್ತೂ ಹೇಳಿಲ್ಲ, ಬಟ್ ಆದರೂ ಎದೆ ನೋವು ಅಂದ್ಲ. ನನಗೆ ಸುಳ್ಳು ಹೇಳ್ಬೇಡ ಅಂದೆ, ನಿಜ ನಿನ್ನಾಣೆ ಅಂದ್ಲು. ಗೋಬಿನೂ ತಿನ್ನಲಿಲ್ಲ. ಹಂಗೆ 3 ತುತ್ತು ತಿಂತಾ ಇದ್ದೆ, ಅಷ್ಟಾಗಿ ಕಾಲ್ ಮಾಡಿದೆ ನೀನು. ನಂಗೆ ಹಂಗಾದ್ರೂ ಮನ್ಸಲ್ಲಿ ಎಲ್ಲ ಸುಳ್ಳು ಹೇಳ್ತಾಳೆ ಅನ್ನೋದೊಂದು
ಮನೆಗೆ ಬರೋ ತನಕ ನನ್ನ ರೂಮಿಗೆ ಬಂದ್ರು ಆ ಕಡೆ ಈ ಕಡೆ ಫೋನ್ ಎಲ್ಲಾರು ಇಟ್ಟಿದ್ಯಾ ಅಂತ ಫಸ್ಟ್ ನೋಡಿದೆ, ಫೋನ್ ಪಕ್ಕದಲ್ಲೇ ಇತ್ತು. ಅಲ್ಲಿ ನಿಜ ಹೇಳ್ತಾಳೆ ಅಂತ. ಎದೆ ನೋವು ಬಂದಿದೆ ಅಂದರೆ ಗ್ಯಾಸ್ಟ್ರಿಕ್ಗೆ ಏನಕ್ಕೋ ಗೊತ್ತಿಲ್ಲ ಎದೆ ನೋವು ಅಂತ. ಆಮೇಲೆ ಹೋದ್ವಿ, ಏನೋ ಅಪ್ಪ ಫಸ್ಟು ಇಲ್ಲೇ ನಮ್ಮ ಮನೆ ಹತ್ರ ಒಂದು ಕ್ಲಿನಿಕ್ಗೆ ಹೋದ್ವಿ. ಅಲ್ಲಿ ಓಪನ್ ಇತ್ತು, ಆದರೆ ಡಾಕ್ಟರ್ ಇವತ್ತು ರಜಾ ಅಂದರು. ಆಮೇಲೆ ಬೇಡ ಬಿಡು ಗ್ಯಾಸ್ಟ್ರಿಕ್ಗೇನೋ ಸರಿ ಆಯ್ತು ಇವಾಗ ಅಂದ್ಲು. ಇರಲಿ ಆಮೇಲೆ ಯಾಕೆ ಬೇಕು, ಎದ್ಗಿದೆ ನೋವು ಬಂದು. ಆಮೇಲೆ ನಮ್ಮ ಅಣ್ಣ ಬೇರೆ ಇಲ್ಲ, ಏನು ಮಾಡಲಿ ನಾನು ಅಂದ್ಬಿಟ್ಟು ಇನ್ನೊಂದು ಕಡೆಯಲ್ಲಿ ಕಾಳಿದಾಸ ನಗರನ ಯಾವುದು ಕುವೆಂಪು ನಗರದ ಹತ್ರ ಹೋದ್ವಿ. ಏನೋ ಅಪ್ಪ ಇವಳು ಗ್ರಾಚಾರಕ್ಕೆ ಯಾವುದು ಓಪನ್ ಇರಲಿಲ್ಲ, ಯಾವುದು ಓಪನ್ ಇರಲಿಲ್ಲ. ಆಮೇಲೆ ಅಷ್ಟರಲ್ಲಿ ಸರಿ ಆಗೋದ್ಲು. ಅಲ್ಲಿ ಹಂಗೆ ಬರ್ತಾ ತರಕಾರಿ ಹಣ್ಣು ಎಲ್ಲ ತಗೊಂಡು ಏನೋ ವಿಷಯಕ್ಕೆ ಹೋಗಿದ್ದು, ಏನೋ ತಗೋ ಬಂದ್ವಿ. ನಾನು ಸಹಾಯ, ನನ್ನ ಇಂಗ್ಲೀಷ್ ನೋಡಲ್ಲ ನಗಬೇಡಿ. ಇಷ್ಟ ಆಯಿತು ಗೈಸ್. ಮತ್ತೆ ಏನಾರು ಬಂದ್ಗಿಂದ್ರೆ ಏನು ಕತೆ ಆಯ್ತು. ಗ್ಯಾಸ್ಟ್ರಿಕ್, ಅದಕ್ಕೆ ಕಾಫಿ ಟೀ ಎಲ್ಲ ಕುಡಿಬಾರ್ದು. ಮತ್ತೆ ಊಟ ಕರೆಕ್ಟ್ ಟೈಮಿಗೆ ಮಾಡಬೇಕು, ನೀರು ಕುಡಿಬೇಕು, ಆರೋಗ್ಯ ನೋಡ್ಕೋಬೇಕು ಅನ್ನೋದು ಇದಕ್ಕೇನೆ. ಕಪ್ಪಲ್ಲಿ ಕೊಡ್ದಾಕ್ಬಿಡ್ತೀನಿ, ನೆಟ್ಟಿಗೆ ಆರೋಗ್ಯ ನೋಡ್ಕೊ. ಎದೆ ನೋವು ಅಂತ ಬಿದ್ದಿದ್ರೆ ಏನ್ ಮಾಡ್ಬೇಕಾಗಿರೋದು? ನೀನು ಇರ್ಲಿಲ್ಲ ಮನೇಲಿ ಏನ್ ಮಾಡ್ತಿದ್ದು? ಮಂಗಳಮ್ಮ ಎತ್ಕೋಗರು. ಇಷ್ಟ ಆಯ್ತು. ಒಂದ್ಸಲ ಹೋಗಿ ಎಲ್ಲರೂ ಮನೆಯವರೆಲ್ಲರೂ ಒಂದ್ಸಲ ಏನು ಬಾಡಿ ಹೆಲ್ತ್ ಚೆಕಪ್, ಬಾಡಿ ಚೆಕಪ್ ಮಾಡಿಸ್ಬೇಕು. ಯಾವ ಟೈಮಲ್ಲಿ ಯಾರಿಗೆ ಏನಾಗುತ್ತೆ ಗೊತ್ತಿಲ್ಲ ಗೈಸ್. ಆರೋಗ್ಯವಾಗಿರಿ. ಏನೇ ಆದರೂ ತಕ್ಷಣ ಚಿಕ್ಕದು ಅಂತ ಬಿಟ್ಬಿಡ್ಬೇಡಿ, ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿ ಕ್ಲೀನಾಗಿ ಅಷ್ಟೇ, ಇನ್ನೇನಿಲ್ಲ ಗೈಸ್. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಇವ್ರು ಕುಚ್ಚು ಹಾಕುವಾಗ ಸಿಗ್ತೀನಿ. ಬಾಯ್ ಗೈಸ್. ಹಿಂದ್ಗಡೆ ಇರೋ ಟೈಮಿಂಗ್ ಅಲ್ಲ, ಕರೆಕ್ಟು ಮುಂದೆಗಡೆ ಇರೋದು. ಸಾಧನೆ ಹೇಳ್ಬೇಕು ಈ ಟೈಮ್ ಅಲ್ಲ, ಕರೆಕ್ಟ್. ಗೈಸ್ ನಾನು ಬಿಗ್ ಬಾಸ್ ನೋಡ್ತಾ ಇದ್ದೆ ಗೈಸ್. ಈ ಟೈಮ್ ಗೈಸ್, ಬ್ರೇಕ್ ತಗೊಂಡಿದ್ರೆ ಬಿಗ್ ಬಾಸ್ ನೋಡ್ತಾ ಇದ್ದೆ ಗೈಸ್. ನಾನು ನಿಮಗೆ ತೋರಿಸಿದ್ದು 6:45. ಈ ಟೈಮ್ಗೆ ಅಚೀವ್ಮೆಂಟ್ ನ ಅಪ್ರಿಶಿಯೇಟ್ ಮಾಡ್ರಿ. ಯಾವತ್ತು ಏನ್ರಿ ಸಾಧನೆನ ಮುಗಿಸಿರೋದು ಹತ್ತತ್ರ 12 ಗಂಟೆಗೆ. ನಾನು ಬಿಗ್ ಬಾಸ್ ನೋಡ್ತಾ ಇದ್ದೆ. ಅದನ್ನ ಹೇಳ್ಬೇಕು, ಟೈಮ್ ಅನ್ನ ಇಂಪಾರ್ಟೆಂಟು. ಫಿನಿಶಿಂಗ್ ಏನ್ ಬಂದಿರ ಅಲ್ಲಿ? ಏನಿಲ್ಲ, ಫಸ್ಟ್ ಟೈಮ್ ಮಾಡಿದ್ರು, ಚೆನ್ನಾಗಿ ಮಾಡೋಳೆ. ನಾನು ಸ್ವಲ್ಪ ಹೇಳ್ಕೊಟ್ಟಿದ್ದೀನಿ, ಹಿಂಗಿಂಗ್ ಮಾಡು ಅಂತೆಲ್ಲ ನನ್ನ ಗೈಡ್ಲೈನ್ಸ್ ಮುಖಾಂತರ. ನಾನು 100% ಕಾನ್ಸಂಟ್ರೇಟ್ ಇಟ್ಟು ಮಾಡಿಲ್ಲ ಆಕ್ಚುಲಿ, ಟು ಬಿ ಹಾನೆಸ್ಟ್. ಮಾಡಿದಿದ್ರೆ ಎಲ್ಲರೂ ಇವಳಿಗೆ ತಂದು ಕೊಡ್ಬೇಕಿತ್ತು. ಈಗ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ, ಕುಚ್ಚಾಕೋದು. ಯಾರಿಗೆ ಇದ್ರು ಹೊರ್ಗಡೆ ಎಲ್ಲ 350, ಅಪ್ರಿಶಿಯೇಟ್ ಮಾಡ್ಕೋಬೇಕಲ್ಲ ಗೈಸ್. 450 ಎಲ್ಲ ತಗೋತಾರೆ. ಇವಳು ಜಸ್ಟ್ 200 ರುಪೀಸ್ಗೆ 20 ರುಪೀಸ್ ನಿಮಗೋಸ್ಕರ, ಜಸ್ಟ್ 20 ರುಪೀಸ್. ಕಾಂಟ್ಯಾಕ್ಟ್ ಮಧುಗೌಡ ಯೂಟ್ಯೂಬ್ ಚಾನಲ್, DM ಮಾಡಿ ಯಾರ್ಯಾರಿಗೆ ಬೇಕು ಅಂತ. ಸೊ ಅವರು ಮಾಡ್ಕೊಡ್ತಾರೆ ಅಷ್ಟೇ. ಏನ್ ಹೇಳಕ್ ಇಷ್ಟಪಡ್ತೀರಾ? ಅಷ್ಟೇ ಗೈಸ್. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಮಿಸ್ಸಿಂಗ್ ಮೀ. ಹಾಗೆ ಟೇಕ್ ಕೇರ್. ಬಾಯ್ ಬಾಯ್.